ನಿಮ್ಮ ಸವಿಕಲ್ಪ ಹಾಲಿಸ್ಟಿಕ್ ಸೆಂಟರ್ನಲ್ಲಿ ಯಾವ ರೀತಿಯಾಗಿ ಕ್ಲಾಸಸ್ ಮಾಡ್ತೀರಾ? ವರ್ಕ್‌ಶಾಪ್ ಬಗ್ಗೆ ತಿಳಿಸ್ಕೊಡಿ ಮ್ಯಾಮ್. ಸವಿಕಲ್ಪ ಹಾಲಿಸ್ಟಿಕ್ ಸೆಂಟರಲ್ಲಿ ನಾವು ಆನ್ಲೈನ್ ಆಫ್ಲೈನ್ ವರ್ಕ್ಶಾಪ್ಸನ್ನು ಕಂಡಕ್ಟ್ ಮಾಡ್ತೀವಿ. ಈಗ ನೆಕ್ಸ್ಟ್ ಆಗಸ್ಟಲ್ಲಿ ಏನ್ಷಿಯಂಟ್ ಎನರ್ಜಿ ಹೀಲಿಂಗ್ ವರ್ಕ್ಶಾಪ್ ಇದೆ. ಸೊ ನಮ್ಮ ಮೊಬೈಲ್ ನಂಬರ್ಸ್ ಡಿಸ್ಪ್ಲೇ ಆಗ್ತಾ ಇದೆ, ಕಾಲ್ ಮಾಡಿ ಆ ಏನ್ಷಿಯಂಟ್ ಹೀಲಿಂಗ್ ವರ್ಕ್ಶಾಪ್ ಬಗ್ಗೆ ನಿಮ್ಗೆ ಏನು ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿ ನೀವು ಕಾಲ್ ಮಾಡಿ ಸಹ ಕೇಳ್ಬೋದು, ಹಾಗೂ ವಾಟ್ಸಪ್ಪು ಸಹ ಮಾಡ್ಬೋದು. ನಮ್ಮ ಟೀಮಿಂದ ನಿಮಗೆ ಆನ್ಸರ್ ಮಾಡ್ತಾರೆ. ಇನ್ನು ಆನ್ಲೈನ್ ವರ್ಕ್ಶಾಪ್ಸ್ ಅಂತ ಬಂದಾಗ ramyasuresh.com ಅಂತ ಹೋಗಿ ಅಲ್ಲಿ ಆನ್ಲೈನ್ ವರ್ಕ್ಶಾಪ್ಸ್, ಆಫ್ಲೈನ್ ವರ್ಕ್ಶಾಪ್ಸ್ ಎಲ್ಲದ್ರ ಬಗ್ಗೆನೂ ಡೀಟೇಲ್ಸ್ ಇದೆ. ಜಸ್ಟ್ ಡಯಲಲ್ಲೂ ನಮ್ಮ ನಂಬರ್ಸ್ ಇದೆ, ಗೂಗಲಲ್ಲೂ ನಮ್ಮ ನಂಬರ್ಸ್ ಇದೆ, ಅಡ್ರೆಸ್ ಇದೆ. ನೀವು ಯಾವುದೇ ಒಂದು ಪ್ಲ್ಯಾಟ್ಫಾರ್ಮ್, ಡಿಜಿಟಲ್ ಪ್ಲ್ಯಾಟ್ಫಾರ್ಮಲ್ಲಿ ಎನ್ಕ್ವೈರಿ ಮಾಡಿದ್ರೂ ಡೀಟೇಲ್ಸ್ ಸಿಗುತ್ತೆ. ಸವಿಕಲ್ಪ ಹಾಲಿಸ್ಟಿಕ್ ಸೆಂಟರ್ ಅಂತ. ಇಲ್ಲಿ ನೀವು ರಿಜಿಸ್ಟರ್ ಮಾಡಿಕೊಂಡು ನೀವು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ಟೈಮಿಂಗ್ಸ್ ಹೇಳಿ ಸೊ ಮಾರ್ನಿಂಗ್ 9 o'clock to 7:30ವರೆಗೂ ಇರುತ್ತೆ. ಕಾಲ್ಸ್ಗೆ ನೀವು ಎನಿ ಟೈಮ್ ಕಾಲ್ ಮಾಡ್ಬೋದು. ಅಪಾಯಿಂಟ್ಮೆಂಟ್ಸು ಆಫ್ಟರ್ 11 o'clock ಸಿಗುತ್ತೆ. ಆಫ್ಟರ್ 11 o'clock to ಈವ್ನಿಂಗ್ 6 o'clockವರೆಗೂ ಇರುತ್ತೆ. ಮ್ಯಾಮ್, ನಾವು ಮೆಡಿಟೇಷನ್ ಬಗ್ಗೆ ಮಾತನಾಡ್ತಾ ಇದ್ವಿ. ಮೆಡಿಟೇಷನ್ ಮಾಡೋದ್ರಿಂದ ಲೈಫಲ್ಲಿ ಸಕ್ಸಸ್ ಸಿಗುತ್ತಾ? ಡೆಫಿನೆಟ್ಲಿ ನಮ್ಮ ಲೈಫಲ್ಲಿ ಮೆಡಿಟೇಷನ್ನಿಂದ ಸಕ್ಸಸ್ಗೆ ವೇ ಇದ್ದೇ ಇದೆ. ನಾವು ಮಾಡುವಂಥ ಮೆಡಿಟೇಷನ್ ಮೇಲೂ ಡಿಪೆಂಡ್ ಆಗುತ್ತೆ ನಾವು ಯಾವ ಮೆಡಿಟೇಷನ್ ಮಾಡ್ತಾ ಇದ್ದೀವಿ ಅಂತ. ಈಗ ನಾವು ನಿನ್ನೆ ಮಾತಾಡಿದ ಹಾಗೆ ಮೆಡಿಟೇಷನ್ಸಲ್ಲಿ ಒಂದು ಪ್ರಣವ ಧ್ಯಾನ ಹೇಳಿದ್ವಿ, ಚಕ್ರ ಧ್ಯಾನ, ಪ್ರಾಣಾಯಾಮ, ಓಂಕಾರ, ಈ ಥರ ಎಲ್ಲ ಬರುತ್ತೆ. ಸೊ ಯಾವ ಮೆಡಿಟೇಷನನ್ನು ಮಾಡ್ತಾ ಇದ್ದೀವಿ ಅದ್ರ ಮೇಲೆ ನಮ್ಮ ಲೈಫು ಬಿಲ್ಡ್ ಆಗುತ್ತೆ. ನೀವು ಶಾಂತವಾಗಿರಬೇಕು, ಕಾಮಾಗಿರಬೇಕು ಅಂದರೆ ಓಂಕಾರನ ಚಾಂಟ್ ಮಾಡ್ಬೋದು. ನಿಮಗೆ ಎನರ್ಜಿ ಬೇಕು ಅಂತ ಹೇಳಿದ್ರೆ ಚಕ್ರ ಧ್ಯಾನನ ಚಾಂಟ್ ಮಾಡ್ಬೋದು. ಇನ್ನು ನಿಮಗೆ ನಿಮ್ಮ ಔರಾನ ಕ್ಲೆನ್ಸ್ ಮಾಡ್ಕೋಬೇಕು ಅಂದರೆ ಔರ ಕ್ಲೆನ್ಸ್ ಮಾಡ್ಕೊಳ್ಳೋಕ್ಕೆ ಪ್ರಣವ ಧ್ಯಾನ ಅಂತ ಹೇಳಿದ್ವಿ, ಓಂಕಾರ, ಅದು ಮಾಡ್ಬೋದು. ಮತ್ತು ಔರ ಕ್ಲೆನ್ಸಿಂಗ್ಗೆ ಬೇರೆ ಒಂದು ಮಂತ್ರ ಇದೆ, ರಾಮದಾಸ ಸಾಸೈ ಸಾಸಂ, ಈ ಥರ ಒಂದು ಮೆಡಿಟೇಷನ್ ಇದೆ, ಅದನ್ನು ಚಾಂಟ್ ಮಾಡೋದು, ಇದು ಮೆಡಿಟೇಷನ್ನೇ. ಸೊ ಮತ್ತೆ ಶಕ್ತಿ ಮಂತ್ರಗಳು ಇದೇನೆ, ಶಕ್ತಿ ಮಂತ್ರಗಳು ಇದನ್ನು ಚಾಂಟ್ ಮಾಡ್ಬೋದು, ಇದು ಮೆಡಿಟೇಷನ್ ಅಂತಲೇ ಹೇಳ್ತೀವಿ. ಸೊ ಈ ಥರ ಒಂದು ಮೆಡಿಟೇಷನ್ಸನ್ನು ನಾವು ಪ್ರಾಕ್ಟೀಸ್ ಮಾಡ್ಬೋದು. ಮೆಡಿಟೇಷನ್ ಮಾಡೋದ್ರಿಂದ ಯಾವುದೇ ಫೀಲ್ಡಲ್ಲಿ ವರ್ಕ್ ಮಾಡ್ತಾ ಇದ್ರೂ ಕೂಡ ಸಕ್ಸಸ್ ಕಾಣ್ಬೋದಾ? ಏಳಿಗೆ ಸಿಗುತ್ತಾ ಮ್ಯಾಮ್? ಈಗ ಒಂದು ಲೈವ್ ಎಕ್ಸಾಂಪಲ್ ಅಂದರೆ ನೀವು ಲೈವ್ ಕಾನ್ಸರ್ಟ್ಸ್ ಅಂತ ನೋಡಿರ್ತೀರಲ್ವ, ಮ್ಯೂಸಿಷಿಯನ್ಸ್ದು, ಬ್ಯಾಂಡ್ಸ್ದು ಎಲ್ಲನೂ. ಅವ್ರೇನು ಮಾಡ್ತಾರೆ ಗೊತ್ತಾ, ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ಗೂ ಮುಂಚೆನೇ ಸ್ಟೇಜ್ ಹಿಂದೆ ನಿಂತ್ಕೊಂಡು ರಿಹರ್ಸಲ್ ಮಾಡೋ ಟೈಮಲ್ಲಿ ಮೆಡಿಟೇಷನ್ ಮಾಡ್ತಾರೆ. ಏನಂತ ಮೆಡಿಟೇಷನ್ ಮಾಡ್ತಾರೆ, ನಮ್ಮ ಈ ಸ್ಟೇಜ್ ಶೋಗೆ ಕೋಟ್ಯಾಂತರ ಜನ ಬಂದಿದ್ದಾರೆ, ಕಿಕ್ಕಿರಿದು ತುಂಬಿದ್ದಾರೆ, ನಮ್ಮ ಹೆಸರನ್ನು ಶೌಟ್ ಮಾಡ್ತಾ ಇದ್ದಾರೆ. ಅವರು ನಮ್ಮ ಹೆಸರನ್ನು ತುಂಬ ಜೋರಾಗಿ ಶೌಟ್ ಮಾಡ್ತಾ ನಮ್ಮನ್ನು ಪಬ್ಲಿಕ್ ನಮಗೆ ನೇಮ್, ಫೇಮ್ ಆ್ಯಂಡ್ ಪಾಪ್ಯುಲಾರಿಟಿ ತಂದುಕೊಡ್ತಾ ಇದ್ದಾರೆ. ನಮ್ಗೆ ಈ ಕಾನ್ಸರ್ಟು ತುಂಬ ಸಕ್ಸಸ್ ತಂದುಕೊಟ್ಟಿದೆ, ಇದರಿಂದ ನಾವು ಪ್ರಪಂಚಾದ್ಯಂತ ಫೇಮಸ್ ಆಗಿದ್ದೀವಿ ಅಂತ ಹೇಳಿ ಜೋರಾಗಿ ಕೂಗ್ತಾರೆ ಬ್ಯಾಕ್ ಸ್ಟೇಜಲ್ಲಿ. ಆ ಥರ ತುಂಬ ಹುಮ್ಮಸ್ಸಿಂದ ಕೂಗಿ 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 ಒಂದು ಸ್ಟೇಜ್ ಪರ್ಫಾರ್ಮೆನ್ಸ್ ಮಾಡಿದಾಗ್ಲೇ ಅವ್ರು ಅಷ್ಟು ಲೈವ್ಲಿಯಾಗಿ, ಅಷ್ಟು ಎಂಥೂಸಿಯಾಸಮಲ್ಲಿ ಸ್ಟೇಜ್ ಪರ್ಫಾರ್ಮೆನ್ಸನ್ನು ಮಾಡೋದು. ಇದು ಮ್ಯೂಸಿಕಲ್ ಫೀಲ್ಡು. ಇನ್ನು ಅಥ್ಲೆಟಿಕ್ ಫೀಲ್ಡು, ಸ್ಪೋರ್ಟ್ಸ್ ಫೀಲ್ಡಿಗೆ ಬಂದಾಗಲೂ ಅಷ್ಟೇ ತುಂಬ ಜನ ಏನು ಮಾಡ್ತಾರೆ, ಕಣ್ಣು ಮುಚ್ಕೊಂಡು ಅವರು, ಈಗ ಫಾರ್ ಎಕ್ಸಾಂಪಲ್ ಅಥ್ಲೆಟಿಕ್ ಫೀಲ್ಡ್ ಅಂತ ಹೋದರೆ 400 ಮೀಟರ್ಸು, 1000 ಮೀಟರ್ಸು, ಇದಕ್ಕೆಲ್ಲ ಅವ್ರದ್ದೇ ಒಂದು ಏನಂತೀವಿ, ಅವರು ರೆಕಾರ್ಡ್ ಬ್ರೇಕ್ ಮಾಡಿರ್ತಾರೆ. ಇಷ್ಟು ಮಿನಿಟ್ಸು, ಇಷ್ಟು ಸೆಕೆಂಡ್ಸಲ್ಲಿ ಓಡಿರೋದನ್ನ ಅಲ್ವಾ, ಹಳಬರು ಓಡಿರೋ ರೆಕಾರ್ಡ್ಸನ್ನು ಇವ್ರು ಬ್ರೇಕ್ ಮಾಡಬೇಕು. ಅದನ್ನು ಇಮ್ಯಾಜಿನ್ ಮಾಡ್ಕೋತಾರೆ. ಫಾರ್ ಎಕ್ಸಾಂಪಲ್ 1 minute 2 seconds ಅವ್ರು ಹಳಬರು ಬ್ರೇಕ್ ಮಾಡಿದ್ದಾರೆ ಅಂದರೆ ಇವರು 1 minute ಬ್ರೇಕ್ ಮಾಡಬೇಕು. ಅದನ್ನು ಇಮ್ಯಾಜಿನ್ ಮಾಡ್ಕೋತಾರೆ. ಓಡೋಗಿ ನಾನು 1 minute 400 ಮೀಟರ್ಸ್ ರೇಸನ್ನು ಗೆದ್ದಿದ್ದೀನಿ ಅಂತ ಹೇಳಿ ಇಮ್ಯಾಜಿನ್ ಮಾಡಿಕೊಂಡು ಅಲ್ಲೇ ಕೂಗ್ತಾರೆ, ಎಸ್ ಐ ಒನ್ ಇಟ್ ಅಂತ ಹೇಳ್ಬಿಟ್ಟು. ಈ ಥರ ಮೆಡಿಟೇಷನ್ ಮಾಡ್ತಾರೆ. ಹೌದು, ಅದನ್ನು ಇಮ್ಯಾಜಿನ್ ಮಾಡ್ಕೊಂಡು ನಾವು ಯಾವಾಗ ಬ್ರೈನ್ಗೆ ಪದೇ 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 ಅದನ್ನು ಫೀಡ್ ಮಾಡ್ತಾ ಇರ್ತೀವಿ, ನಾನು ಗೆದ್ದೆ ಅಂತ ಹೇಳ್ಬಿಟ್ಟು, ನಮ್ಮ ಬ್ರೈನ್ಗೆ ನಿಜ ಯಾವುದು ಸುಳ್ಳು ಯಾವುದು ಗೊತ್ತಿಲ್ಲ. ನಾವು ಏನು ಫೀಡ್ ಮಾಡ್ತೀವೋ ಅದೇ ನಿಜ. ಸೊ ನೀವು ಪದೇ ಪದೇ ನನಗೆ ಹುಷಾರಿಲ್ಲ ಅಂತ ಇದ್ರೆ ಡೆಫಿನೆಟಾಗಿ ಹುಷಾರಿರಲ್ಲ. ನೀವು ಯಾವಾಗ ನಾನು ತುಂಬಾ ಆರೋಗ್ಯವಾಗಿದ್ದೀನಿ ಅಂತ ಫೀಡ್ ಮಾಡ್ತೀರೋ ಆರೋಗ್ಯವಾಗಿರ್ತೀರಾ. ಹುಷಾರಿಲ್ಲ ಅಂತ ಅಂದಾಗ್ಲೂ ಕೂಡ ಚೆನ್ನಾಗಿದೀವಿ ಅಂತ ಅನ್ಕೋಬೇಕು. ಹೌದು ಅಂತ ಏನೂ ಕೆಲಸ ಮಾಡ್ದಂಗೆ ಸುಮ್ಮನೆ ಇರ್ತೀವಿ. ಸೊ ನಮ್ಮ ಬ್ರೈನ್ಗೆ ಯಾವಾಗಲೂ ಪಾಸಿಟಿವ್ ಆಗಿ ಫೀಡ್ ಮಾಡ್ತಾ ಇರ್ಬೇಕು. ನಮ್ಗೆ ಏನು ಬೇಕು ಅಂತ ಫೀಡ್ ಮಾಡ್ತಾನೇ ಇರಬೇಕು. ಆ ಟೈಮಲ್ಲೇ ಅದು ರಿಯಾಲಿಟಿ ಯಾವುದು ಸುಳ್ಳು ಯಾವುದು ಅಂತ ಗೊತ್ತಿಲ್ಲದಾಗ ನೀವು ಓಡೋ ಟೈಮಲ್ಲಿ ನಾನು 1 minute ಅಚೀವ್ ಮಾಡಿದ್ದೀನಿ ಅಂತ ನೀವು ಆಲ್ರೆಡಿ ಫೀಡ್ ಮಾಡಿರೋದ್ರಿಂದ 1 minute ಡೆಫಿನೆಟ್ ಆಗಿ ಆ ಒಂದು ರೆಕಾರ್ಡನ್ನು ಬ್ರೇಕ್ ಮಾಡಿ, ಆ ಒಂದು ಸ್ಟೇಜ್, ಆ ಒಂದು ಬ್ಯಾನರನ್ನು ರೀಚ್ ಮಾಡಿ, ಅವ್ರ ರೆಕಾರ್ಡನ್ನು ಬ್ರೇಕ್ ಮಾಡಿ ವಿನ್ ಆಗೇ ಆಗ್ತಾರೆ. ಸೊ ಈ ಥರ ಸಕ್ಸಸ್ಸನ್ನು ನಾವು
ಇದು ಮಾಡ್ಬೋದು. ಇನ್ನು ನಾರ್ಮಲಿ ನಮ್ಮ ಹಾಗೆ ಒಂದು ಜಾಬ್ ಮಾಡೋ ಅಂಥವ್ರು ಇರ್ಬೋದು, ನಮ್ಮ ಫೀಲ್ಡಲ್ಲಿ ಜಾಬ್ ಮಾಡ್ತಾ ಇರೋರು ಇರ್ಬೋದು, ಅವರು ನಾನು ಇಂಥ ಕ್ಲೈಂಟನ್ನು ಮೀಟ್ ಮಾಡಿದ್ದೀನಿ, ಅವ್ರು ನನಗೆ 50,000 ರೂಪಾಯಿ ಬಿಸ್ನೆಸ್ಸನ್ನು ಕೊಟ್ಟಿದ್ದಾರೆ. ಈ ಥರ ನಾನು ಡೈಲಿ ಡೇ ಟು ಡೇ ಲೈಫಲ್ಲಿ ಇಬ್ಬರು ಕ್ಲೈಂಟನ್ನು ಮೀಟ್ ಮಾಡಿ ಡೇ ಟು ಡೇ ಲೈಫಲ್ಲಿ ನನಗೆ ಎಷ್ಟು ಟಾರ್ಗೆಟ್ಸನ್ನು ಇದೆಯೋ ಎಲ್ಲನೂ ಅಚೀವ್ ಮಾಡಿ ಈ ಸಲ ಇಷ್ಟು ಅಮೌಂಟನ್ನು ಇನ್ಸೆಂಟಿವ್ ಆಗಿ ಪಡ್ಕೊಂಡಿದ್ದೀನಿ. ಇದೇ ಇರುತ್ತಲ್ವ ಎಲ್ರಿಗೂ ಟಾರ್ಗೆಟ್ಸು. ಸೊ ಈ ಥರ ಮೆಡಿಟೇಷನ್ ಮಾಡಬೇಕಾದ್ರೆ ಕ್ಲೈಂಟ್ಸ್ನ ಮೀಟ್ ಮಾಡಿರೋದು, ಅವರಿಂದ ಅಮೌಂಟ್ ತೊಗೊಂಡಿರೋದು, ಅದನ್ನು ಇನ್ವೆಸ್ಟ್ ಮಾಡಿರೋದು, ಅದರಿಂದ ಇನ್ಸೆಂಟಿವ್ ಬಂದಿರೋದು, ಇವರು ಪ್ರಮೋಷನ್ ಬಂದಿರೋದು, ಇದೆಲ್ಲನೂ ಇಮ್ಯಾಜಿನೇಷನ್ ಮಾಡ್ಕೋತಾ ಯಾವಾಗ ಮೈಂಡ್ಗೆ ಡೇ ಟು ಡೇ ಲೈಫಲ್ಲಿ ಫೀಡ್ ಮಾಡ್ತಾ ಇರ್ತಾರೋ ಡೆಫಿನೆಟಾಗಿ ಅವ್ರು ಅದನ್ನು ಅಚೀವ್ ಮಾಡೇ ಮಾಡ್ತಾರೆ. ಈ ಥರ ಮೆಡಿಟೇಷನ್ ಮುಖಾಂತರ ಸಕ್ಸಸ್ಸನ್ನು ಪಡಿಬೋದು. ಮೆಡಿಟೇಷನ್ ನಮ್ಮ ಜೀವನದಲ್ಲಿ ಬರುವಂಥ ವ್ಯಕ್ತಿಗಳನ್ನು ನಿರ್ಧಾರ ಮಾಡುತ್ತೆ ಅಂತ ಹೇಳ್ತಾ ಇದ್ದೀರಾ? ಖಂಡಿತವಾಗ್ಲೂ. ಈಗ ನಾವು ಕಣ್ಮುಚ್ಚಿದಾಗ ನಮ್ಮ ಕಣ್ಮುಂದೆ ಯಾರು ಬರ್ತಾರೆ? ನಮ್ಮ ಸಬ್ಕಾನ್ಷಿಯಸ್ ಲೆವೆಲಲ್ಲಿರೋರೇ ಬರೋದು. ಅಲ್ಲಿಗೆ ನಮ್ಮ ಸಬ್ಕಾನ್ಷಿಯಸ್ ಲೆವೆಲಲ್ಲಿ ಯಾರಿಗೆ ಜಾಗ ಕೊಟ್ಟಿದ್ದೀವಿ? ಫಸ್ಟ್ ಆಫ್ ಆಲ್ ನಮಗೆ ತೊಂದರೆ ಕೊಡೋರಿಗೆ ಕೊಟ್ಟಿದ್ದೀವ, ಇಲ್ಲ ನಮ್ಮನ್ನು ಪ್ರೀತಿಸೋರಿಗೆ ಕೊಟ್ಟಿದ್ದೀವ ಅಲ್ವಾ? ನಮಗೆ ಸಕ್ಸಸ್ ತಂದ್ಕೊಡೋರಿಗೆ ಕೊಟ್ಟಿದ್ದೀವ, ಇಲ್ಲ ನಮ್ಮನ್ನು ತುಳಿಯೋರಿಗೆ ಕೊಟ್ಟಿದ್ದೀವ? ಫಸ್ಟ್ ಮೈಂಡಿಗೆ ಬರೋದೇ ನೆಗೆಟಿವು ಎನಿವೆ ಅಲ್ವಾ? ಸೊ ಇವ್ರು ನಿನ್ಗೆ ಈ ಥರ ಹರ್ಟ್ ಮಾಡಿದ್ರು ಅಂತ ಹೇಳಿ ಆ ಮೈಂಡಲ್ಲಿ ಅವ್ರನ್ನೇ ಇಟ್ಕೊಂಡಿದ್ದಾಗ ಹೌ ಯು ಕ್ಯಾನ್ ಗ್ರೋ? ಆಗಲ್ಲ ಅಲ್ವಾ? ಪದೇ ಪದೇ ಅವ್ರು ನಿಮಗೆ ಹರ್ಟ್ ಮಾಡಿರೋದೇ ನೆನಪಾಗ್ತಾ ಇದ್ರೆ ಅದು ಪದೇ ಪದೇ ನಿಮಗೆ ಒಂದು ಇನ್ಸಲ್ಟ್ ಮಾಡ್ತಾ ಇರೋರೇ ಕಣ್ಮುಂದೆ ಬರ್ತಾ ಇದ್ರೆ ನೀವು ಹೇಗೆ ಅಚೀವ್ ಮಾಡೋಕ್ಕಾಗತ್ತೆ? ಇದಕ್ಕೆ ಒಂದು ಒಳ್ಳೆ ಎಕ್ಸಾಂಪಲ್ ಅಂದರೆ ಅಮೇರಿಕಾದಲ್ಲಿ ಒಬ್ಬ ಹುಡುಗ ಎನಿ ಟೈಮ್ ಏನು ಮಾಡ್ತಿದ್ದೆ, ರೌಂಡ್ ಟೇಬಲ್ ಕಾನ್ಫರೆನ್ಸ್ ಮೆಡಿಟೇಷನ್ ಅನ್ನೋದನ್ನ ಇನ್ವೆಂಟ್ ಮಾಡಿದ್ರು. ಏನು ಮಾಡ್ತಾರೆ ಅಂದರೆ ಆ ಮೆಡಿಟೇಷನಲ್ಲಿ ಅವ್ರು ಕೂತ್ಕೊಂಡು ಅವರ ಒಂದು ದೊಡ್ಡ ದೊಡ್ಡ ರೋಲ್ ಮಾಡೆಲ್ಸ್ ಇರ್ತಾರಲ್ಲ ಅವರೆಲ್ಲರೂ ರೌಂಡ್ ಟೇಬಲ್ ಕಾನ್ಫರೆನ್ಸಲ್ಲಿ ಕೂತಿರೋ ಹಾಗೆ ಇಮ್ಯಾಜಿನ್ ಮಾಡಿಕೊಂಡ್ರು. ಇವ್ರದ್ದೊಂದು ಪ್ರಾಬ್ಲಮ್ ಏನಿದೆ, ಇವ್ರ ನೆಕ್ಸ್ಟ್ ಸಕ್ಸಸ್ ಆಗೋಕ್ಕೆ ಏನು ಪ್ರಾಬ್ಲಮ್ ಆಗ್ತಾ ಇದೆ ಅದನ್ನು ಎಲ್ಲರ ಮುಂದೆ ಹೇಳೋದು ಈ ಹುಡುಗ. ಆ ಹುಡುಗ ಏನು ಮಾಡ್ತಾನೆ, ಅದನ್ನೆಲ್ಲ ಹೇಳ್ಕೊಂಡಾಗ ಓಕೆ ನಾನು ಇದನ್ನು ಅಚೀವ್ ಮಾಡಬೇಕು, ನಾನು ಇದನ್ನು ಈ ಒಂದು ಪ್ರಾಜೆಕ್ಟ್ನ ನಾನು ಪ್ಲೇಸ್ ಮಾಡಬೇಕು, ಬಟ್ ಇದಕ್ಕೆ ಈ ಥರ ಪ್ರಾಬ್ಲಮ್ ಇದೆ ಅಂತ. ಆ ರೋಲ್ ಮಾಡೆಲ್ಸ್ ಎಲ್ಲರೂ ಒಂದೊಂದು ಇನ್ಫಾರ್ಮೇಷನನ್ನು ಕೊಡ್ತಾರೆ, ಮತ್ತು ಆ ಒಂದು ಏನಂತೀವಿ ಐಡಿಯಾಸನ್ನು ಕೊಡ್ತಾರೆ. ಆ ಐಡಿಯಾಸನ್ನು ತಗೊಂಡು ಇವರು ಅವರ ಒಂದು ಪ್ರಾಜೆಕ್ಟ್ನ ಇಂಪ್ಲಿಮೆಂಟ್ ಮಾಡಿದ್ರು. ಈ ಥರ ನಮ್ಮ ಸಕ್ಸಸ್ಗೆ ಬೇಕಾಗಿರೋವಂಥವ್ರು ನಾವು ಇನ್ವೆಂಟ್ ಮಾಡ್ಬೋದು. ಇದನ್ನು ಮ್ಯಾನಿಫೆಸ್ಟೇಷನ್ ಅಂತಲೂ ಕರಿತೀವಿ. ನಾವು ಕಣ್ಮುಚ್ಕೊಂಡು ನಮ್ಮ ರೋಲ್ ಮಾಡೆಲ್ಸ್ ಜೊತೆ ಇದ್ದಂಗೆ, ಈಗ ಎಲ್ಲರ ಲೈಫಲ್ಲೂ ಒಬ್ಬರಲ್ಲೊಬ್ರು ರೋಲ್ ಮಾಡೆಲ್ಸ್ ಇದ್ದೇ ಇರ್ತಾರೆ. ಓಕೆ, ಸೊ ನಾವೇನು ಮಾಡ್ತೀವಿ, ನಮ್ಗೆ ಆ ಥರ ಬೇಕು ಅಂದಾಗ ನಮ್ಮ ಫೋಟೋ, ನಮ್ಮ ರೋಲ್ ಮಾಡೆಲ್ ಫೋಟೋ ಎರಡನ್ನೂ ಕೊಲೇಜ್ ಮಾಡಿ ನಮ್ಮ ಹತ್ರ ಇಟ್ಕೊಂಡಿರ್ತೀವಿ. ಒನ್ ಅವರ್ದೇ ಅದರ ಫೋಟೋ ಪದೇ ಪದೇ ನೋಡ್ತಾ ಇದ್ದರೆ ಡೆಫಿನೆಟಾಗಿ ಅದು ಮ್ಯಾನಿಫೆಸ್ಟ್ ಆಗೇ ಆಗುತ್ತೆ. ಒಂದಲ್ಲ ಒಂದಿನ ನಮ್ಮ ರೋಲ್ ಮಾಡೆಲ್ನ ಡೈರೆಕ್ಟಾಗಿ ನಾವು ಮೀಟ್ ಮಾಡ್ಬೋದು. ಸೊ ಈ ಥರ ಸಕ್ಸಸ್ಸು ಮತ್ತು ನಮಗೆ ಬೇಕಾದಂಥ ವ್ಯಕ್ತಿಗಳನ್ನು ನಾವು ಖಂಡಿತವಾಗ್ಲೂ ನಮ್ಮ ಜೀವನಕ್ಕೆ ಇನ್ವೈಟ್ ಮಾಡ್ಬೋದು. ಸಕ್ಸಸ್ಗೆ ಮೆಡಿಟೇಷನ್ ಮುಖಾಂತರ ಯಾವ ರೀತಿಯಾಗಿ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕಾಗತ್ತೆ? ಸಕ್ಸಸ್ಗೆ ಮೆಡಿಟೇಷನ್ ಮುಖಾಂತರ ನೀವೇನು ಮಾಡಬೇಕು, ಫಸ್ಟು ಪ್ಲ್ಯಾನ್ ಮಾಡಬೇಕು. ನಿಮ್ಗೇನು ಬೇಕು ಲೈಫಲ್ಲಿ. ನನಗೆ ಸಕ್ಸಸ್ ಬೇಕು, ನನಗೆ ದುಡ್ಡು ಬೇಕು ಅಂದರೆ ಬರಲ್ಲ. ಫಸ್ಟು ಈಗ ಸಕ್ಸಸ್ ಅನ್ನೋದು ಮತ್ತು ದುಡ್ಡು ಎಷ್ಟು ಬೇಕು, ಯಾವಾಗ ಬೇಕು, ಏನಕ್ಕೆ ಬೇಕು, ಇದೆಲ್ಲ ಒಂದು ಬರುತ್ತೆ. ಓಕೆ, ಏನಕ್ಕೆ ದುಡ್ಡು ಬೇಕು? ಏನಾದರೂ ಒಂದು ತೊಗೋಬೇಕು ಅನ್ನೋದಕ್ಕೆ ತಾನೇ ದುಡ್ಡು ಬೇಕು. ನನಗೆ ದುಡ್ಡು ಬೇಕು ಅಂದರೆ ಏನಕ್ಕೆ ಬೇಕು? ನೀವೆಲ್ಲಾದರೂ ಅಬ್ರಾಡ್ ಟ್ರಿಪ್ಗೆ ಹೋಗೋಕ್ಕೆ ದುಡ್ಡು ಬೇಕಾ, ಮನೆ ಕಟ್ಟೋಕ್ಕೆ ದುಡ್ಡು ಬೇಕಾ, ಕಾರ್ ತೊಗೊಳಕ್ಕೆ ದುಡ್ಡು ಬೇಕಾ? ಇದು ಕ್ಲಾರಿಟಿ ಇರಬೇಕು. ವೈ ಯು ನೀಡ್ ಮನಿ, ಆ ವೈ ಕ್ಲಾರಿಟಿ ಇರಬೇಕು. ಓಕೆ, ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ಪು ಏನು, ನಿಮ್ಮದು ಸ್ಯಾಲ್ರಿ ಏನಿದೆ ಅದನ್ನು ಯಾವ ಥರ ನೀವು ಪ್ರಿಪೇರ್ ಮಾಡ್ಕೋಬೇಕು. ಎಕ್ಸ್ಟ್ರಾ ಇನ್ಕಮ್ ಬೇಕು ಅಂದರೆ ನೀವೇನು ಮಾಡಬೇಕು, ಇದನ್ನೆಲ್ಲ ಚಾಟ್ ಡೌನ್ ಮಾಡ್ಕೋಬೇಕು. ಅದಾದಮೇಲೆ ನಿಮ್ಮ ಎಮೋಷನ್ಸ್. ಈಗ ನೀವೇನಾದರೂ ಒಂದು ತೊಗೋತಾ ಇದ್ದೀರಾ, ಒಂದು ಕಾರೇ ತೊಗೋತಾ ಇದ್ದೀರಾ ಅಂದರೆ ಅದು ಕ್ಲಾರಿಟಿ ಇರಬೇಕು. ನಾನು ಡಿಸೆಂಬರ್ 2022 ಒಳಗಡೆ ವರ್ಣ 2018 ಮಾಡೆಲು ಪೆಟ್ರೋಲ್ ಕಾರನ್ನು ಬೈ ಮಾಡಿದ್ದೀನಿ. ಇಷ್ಟು ಕ್ಲಾರಿಟಿ ಇರಬೇಕು, ಈವನ್ ವಿತ್ ಕಲರ್. ಆ ಕಾರಲ್ಲಿ ನನಗೆ ಯಾವುದಾದ್ರೂ ಒಂದು ನೀವು ಓಡಾಡೋವಂಥ ಪ್ಲೇಸು, ನಾನು ಆ ಕಾರಲ್ಲಿ ಪ್ಯಾಲೇಸ್ ಗ್ರೌಂಡನ್ನು ಸುತ್ಕೊಂಡ್ಬಂದಿದ್ದೀನಿ. ನನ್ನ ಫ್ಯಾಮಿಲಿ ಜೊತೆ ತುಂಬ ಖುಷಿಯಾಗಿ ಎಂಜಾಯ್ ಮಾಡಿಕೊಂಡು ಡಿನ್ನರ್ ಮಾಡ್ಕೊಂಡ್ಬಂದಿದ್ದೀನಿ. ಈ ಥರ ಒಂದು ಎಮೋಷನ್ಸನ್ನು ತುಂಬಬೇಕು ಅದಕ್ಕೆ. ಆವಾಗ ಈ ಥರ ಒಂದು ನೀವು ಯಾವಾಗ ಚಾಟ್ ಡೌನ್ ಮಾಡಿ ಅದನ್ನು ಇಮ್ಯಾಜಿನೇಷನ್ ಮಾಡ್ಕೋತಾ ನೀವು ಆ ಕಾರೊಳಗಡೆ ಹೋಗ್ತಾ ಇದ್ರೆ ಎಷ್ಟು ಖುಷಿಯಾಗಿರ್ತೀರೋ ಅದನ್ನು ಇಮ್ಯಾಜಿನ್ ಮಾಡ್ಕೊಂಡು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಡೆಫಿನೆಟಾಗಿ ಅದೆಲ್ಲನೂ ಒಂದು ಟೈಮ್ ಒಳಗಡೆ ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಾ, ನೀವು ಎಷ್ಟು ಎಮೋಷನ್ಸ್ ಕೊಡ್ತಾ ಇದ್ದೀರಾ ಅನ್ನೋದು ಅಷ್ಟೇ ಇಂಪಾರ್ಟೆಂಟು. ಆ ಎಮೋಷನ್ಸ್ ಎಲ್ಲನೂ ಮ್ಯಾನಿಫೆಸ್ಟ್ ಆಗೇ ಆಗುತ್ತೆ. ಇನ್ನು ವಿದ್ಯಾರ್ಥಿಗಳ ಜೀವನದಲ್ಲಿ ಮೆಡಿಟೇಷನ್ ಎಷ್ಟು ಮುಖ್ಯ ಅಂತ ಹೇಳ್ತೀರಾ ನೀವು? ಕಾನ್ಸಂಟ್ರೇಷನ್ನು, ಫೋಕಸ್ಸೇ ಮೆಡಿಟೇಷನಲ್ಲಿ ಮೇಯ್ನಾಗಿ ಪಾತ್ರ ವಹಿಸ್ತಾ ಇರೋದು. ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಬೇಕಾಗಿರೋದು ಫೋಕಸ್ ಮತ್ತು ಕಾನ್ಸಂಟ್ರೇಷನ್. ಸೊ ಏಕಾಗ್ರತೆ. ಅವರು ಇದನ್ನು ನಾವು ಥರ್ಡ್ ಐ ಅಂತ ಹೇಳ್ತೀವಿ.
ಓಕೆ, ಸೊ ಆ ಥರ್ಡ್ ಐ ಹತ್ರ ಕಾನ್ಸಂಟ್ರೇಟ್ ಮಾಡಿ ಜಸ್ಟ್ ಬ್ರೀದ್ ಇನ್ ಬ್ರೀದ್ ಔಟ್ ಮಾಡ್ತಾ, ಅಂದರೆ ಬ್ರೀದ್ ಇನ್ ಮಾಡಿದಾಗ ಇಲ್ಲಿ ತೊಗೊಂಡೋಗಿ ಉಸಿರನ್ನ ಇಲ್ಲಿ ನಿಲ್ಲಿಸ್ಕೊಂಡು ಬ್ರೀದ್ ಔಟ್ ಮಾಡಬೇಕು. ಈ ಥರ ಮಾಡಿದಾಗ ಕಾನ್ಸಂಟ್ರೇಷನ್ನು ಫೋಕಸ್ಸು ಇಂಪ್ರೂವ್ ಆಗುತ್ತೆ. ಮತ್ತು ಅವರು ಓದ್ಕೋಬೇಕಾದ್ರೆ ಓದೋಕ್ಕೂ ಮುಂಚೆ ಎಲ್ಲಿಂದನೋ ಓಡಾಡ್ಕೊಂಬಂದ್ಬಿಟ್ಟು ಆಟಾಡ್ಕೊಂಬಂದ್ಬಿಟ್ಟು ಕೂತ್ಕೊಂಡು ಬುಕ್ ತೆಗೆದ್ರೆ ಬುಕ್ಕಲ್ಲಿ ಏನು ಬರಲ್ಲ. ಅವ್ರ ಫ್ರೆಂಡ್ಸ್ ಬರೋದು, ಬೈಕ್ ಬರುತ್ತೆ, ಪಿಜ್ಜಾ ಬರುತ್ತೆ, ಬರ್ಗರ್ ಬರುತ್ತೆ ಬುಕ್ಕಲ್ಲಿ. ಓದಕ್ಕಂತೂ ಆಗಲ್ಲ. ಓದೋಕ್ಕೂ ಮುಂಚೆ ಕೂತ್ಕೊಂಡು ಒಂದು 2 to 3 minutes ಅಟ್ಲೀಸ್ಟ್ ಬ್ರೀದ್ ಇನ್ ಬ್ರೀದ್ ಔಟನ್ನು ಪ್ರಾಕ್ಟೀಸ್ ಮಾಡಬೇಕು. ಮತ್ತು ಬುಕ್ಗಳನ್ನು ಎರಡೂ ಕೈ ಈ ಥರ ಬುಕ್ಗಳ ಮೇಲೆ ಇಟ್ಕೊಂಡು ಕಣ್ಣು ಮುಚ್ಕೊಂಡು ಈ ಬುಕ್ಕಲ್ಲಿ ಏನೇನಿದೆಯೋ, ನಾನು ಏನೇನು ಓದ್ತಾ ಇದ್ದೀನೋ ಎಲ್ಲ ನನಗೆ ಅರ್ಥ ಆಗ್ತಾ ಇದೆ, ನಾನು ಓದಿರೋದು ಎಲ್ಲವೂ ನನಗೆ ಎಕ್ಸಾಮಲ್ಲಿ ಕೇಳಿದರೆ ಅದಕ್ಕೆಲ್ಲದಕ್ಕೂ ನಾನು ಉತ್ತರ ಕೊಟ್ಟಿದ್ದೀನಿ, ಈ ಥರ ಒಂದು ಅಫರ್ಮೇಷನ್ಸನ್ನು ಹಾಕ್ಕೊಂಡು ಓದೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಡೆಫಿನೆಟಾಗಿ ಅವ್ರಿಗೆ ಏನೇ ಓದಿದ್ರು ತಲೆಗೆ ಹೋಗುತ್ತೆ ಅಂತ. ಈ ಥರ ವಿದ್ಯಾರ್ಥಿಗಳು ಪ್ರಾಕ್ಟೀಸ್ ಮಾಡ್ಬೋದು ಮೆಡಿಟೇಷನನ್ನು. ಮತ್ತು ಅರ್ಲಿ ಮಾರ್ನಿಂಗು ಬೇಗ ಎದ್ದು ಒಂದು ಪ್ಯೂರಿಟಿಯಿಂದ ಕೂತ್ಕೊಂಡು ಅದನ್ನು ಮೆಡಿಟೇಟ್ ಮಾಡಿದಾಗ ಆ ಒಂದು ಎಜುಕೇಷನನ್ನು ಸಹ, ನಾನು ಏನಕ್ಕೆ ಎಜುಕೇಷನ್ ಇಂಪಾರ್ಟೆಂಟ್ ಅವ್ರಿಗೆ ಅದು ಅರ್ಥ ಆಗಬೇಕು ಫಸ್ಟು ಅಲ್ವಾ. ನೆಕ್ಸ್ಟ್ ಏನು ಮಾಡಬೇಕು ಲೈಫಲ್ಲಿ ಅನ್ನೋದು ಗೋಲ್ ಇರಬೇಕು. ಓದು ಅಂತ ಇದ್ದಾರೆ, ಓದ್ತೀನಿ, ಆಮೇಲೆ ಏನಾಗುತ್ತೋ ನೋಡ್ಕೊಳ್ಳೋಣ, ಇದು ರಾಂಗ್ ವೇ. ಅದಾದಮೇಲೆ ಈಗ ಸೆಕೆಂಡ್ PUC ಹುಡುಗರನ್ನ ನೋಡಿ, 10th ಹುಡುಗರನ್ನ ನೋಡಿ, ಟೆಂತ್ ಆದಮೇಲೆ ಏನೋ ಮಾಡ್ತೀಯಾ, ಅಯ್ಯೋ ಮಾರ್ಕ್ಸ್ ಬಂದಮೇಲೆ ನೋಡ್ಕೊಂಡ್ರೆ ಆಯ್ತು ಬಿಡಮ್ಮ ಅಂತಾರೆ. PUC ಅವ್ರನ್ನ ಕೇಳಿ ನೋಡಿ, ಮಾರ್ಕ್ಸ್ ಬಂದಮೇಲೆ ಇಂಜಿನಿಯರಿಂಗೋ BCom BA ಏನೂ ಇಲ್ವಾ, ಬೇಕ್ರಿ ಶಾಪ್ಗೆ ಹಾಕೋಣ ಬಿಡಿ ಅಂತಾರೆ. ಎಷ್ಟು ಕೇರ್ಲೆಸ್ನೆಸ್. ಅಷ್ಟೆಲ್ಲ ಮಾಡೋದಕ್ಕೆ PUC ಏನಕ್ಕೆ ಓದಬೇಕು, 10th ಆದಮೇಲೆ ಹಾಕಬೇಕು ಕೆಲಸಕ್ಕೆ ಅಲ್ವಾ. ಟೈಮು, ದುಡ್ಡು, ಮತ್ತು ಓವರಾಗಿ ಕ್ರೌಡಾಗಿ ಬರ್ತಾ ಇರೋಂಥ ಸ್ಟೂಡೆಂಟ್ಸು, ಇವರಲ್ದಿದ್ರೆ ಇನ್ನೊಬ್ರಿಗಾದ್ರೂ ಜಾಗ ಸಿಗುತ್ತಲ್ವ ಕಾಲೇಜಲ್ಲಿ. ಸೊ ಬಿ ಪ್ರಿಪೇರ್ಡ್. ಮೊದಲೇ ನಿಮ್ಮ ಗೋಲ್ಸನ್ನು ಪ್ರಿಪೇರ್ ಮಾಡ್ಕೋಬೇಕು. ನೀವೇನು ಮಾಡ್ಬೇಕಂತಿದ್ದೀರ ಲೈಫಲ್ಲಿ, ಫಸ್ಟ್ ಆಫ್ ಆಲು ಏನು ಅಚೀವ್ ಮಾಡ್ಬೇಕಂತಿದ್ದೀರ. ಗೋಲ್ಸ್ ಇಲ್ಲದೆ ಜೀವನ ಮಾಡೋಕ್ಕಾಗಲ್ಲ. ಎಲ್ಲಿ ಗೋಲ್ಸ್ ಇಲ್ವೋ ಜೀವನನೇ ಅಲ್ಲ, ಕಂಪ್ಲೀಟ್ ವ್ಯರ್ಥ. ಆ್ಯಂಡ್ ಗೋಲ್ಸ್ ವಿಚ್ ಆರ್ ನಾಟ್ ರಿಟರ್ನ್ ಆರ್ ನಾಟ್ ಅಚೀವಬಲ್. ನಿಮ್ಮ ಗೋಲನ್ನು ಬರಿಬೇಕು ಫಸ್ಟು, ನಾನು ಇಂಥದ್ದೇ ಮಾಡಬೇಕು ಲೈಫಲ್ಲಿ ಅಂತ ಹೇಳಿ ಬರಿಬೇಕು. ಓಕೆ, ಆ ಟೈಮಲ್ಲಿ ನೀವು ಆ ಗೋಲ್ಸನ್ನು ಅಚೀವ್ ಮಾಡೋಕ್ಕೆ ಮೆಡಿಟೇಷನ್ನು 1 hour ದಿ ಅದರ್ ವೇ ನಿಮಗೆ ಸಹಾಯ ಮಾಡೇ ಮಾಡುತ್ತೆ, ಅಂಥ ಜನಗಳನ್ನ ತಂದುಕೊಡುತ್ತೆ. ಅದೇನೇ ಹೇಳೋದು ನಾವು, ಪೀಪಲ್ ವಿಲ್ ಗೆಟ್ ಕನೆಕ್ಟ್ ವೈಲ್ ಯು ಮೆಡಿಟೇಟ್. ಓಕೆ, ನೀವು ಯಾವಾಗ ಮೆಡಿಟೇಷನ್ ಮಾಡ್ತಾ ಗೋಲ್ಸನ್ನು ಕನೆಕ್ಟ್ ಮಾಡ್ತೀರೋ ಅದೇ ಥರದ ಪೀಪಲು ನಿಮಗೆ ಕನೆಕ್ಟ್ ಆಗ್ತಾರೆ, ನಿಮ್ಮನ್ನು ಗೈಡ್ ಮಾಡೋಕ್ಕೆ ಬರ್ತಾರೆ, ನಿಮಗೆ ಸಹಾಯ ಮಾಡೋಕ್ಕೆ ಬರ್ತಾರೆ. ಬಹಳಷ್ಟು ಮಂದಿ ಹೇಳ್ತಾರೆ ಧ್ಯಾನ ಮಾಡೋಕ್ಕೆ ಕುತ್ಕೊಂಡಾಗ ಕಣ್ಮುಚ್ಚಿದ್ರೆ ಏನೇನೋ ಯೋಚನೆಗಳು ಬರುತ್ತೆ ಅಂತ ಹೇಳಿ. ಯಾಕೆ ಮ್ಯಾಮ್ ಬರಬಾರ್ದು ಅಂದರೆ ಏನು ಮಾಡಬೇಕಾಗುತ್ತೆ? ಅದನ್ನು ಸಪ್ರೆಸ್ ಮಾಡೋಕ್ಕೆ ಹೋಗಬಾರ್ದು. ಓಕೆ, ಏನು ಥಾಟ್ಸ್, ಅದೇ ಥಾಟ್ಸ್ ಬರೋದೇನೆ ನಮ್ಮ ಸಬ್ಕಾನ್ಷಿಯಸ್ ಮೈಂಡಲ್ಲಿ ಏನು ಥಾಟ್ಸ್ ಇದೆ ಅದು ಬರೋದು. ಆ್ಯಕ್ಚುಲಾಗಿ ಅದು ಒಳ್ಳೆಯದು. ಆ್ಯಕ್ಚುಲಾಗಿ ಅದೇ ಮೆಡಿಟೇಷನು ಹೇಳಬೇಕು ಅಂದರೆ. ನನಗೆ ಥಾಟ್ಸೇ ಬರಬಾರ್ದು ಅಂತ ಹೇಳಿದ್ರೆ ಅಲ್ಲಿಗೆ ನೀವು ಲೈಫಲ್ಲಿ ಏನು ಅಚೀವೇ ಮಾಡಿರಲ್ಲ. ಅಚೀವ್ ಇನ್ ದ ಸೆನ್ಸ್ ಯಾರನ್ನು ಭೇಟಿನೇ ಮಾಡಿಲ್ಲ, ಇಲ್ಲಿವರೆಗೂ ಒಬ್ಬರೇ ಒಂದು ಕೋಣೆನಲ್ಲಿ ಕೂತಿದ್ರೆ ಮಾತ್ರ ಹಂಗಾಗುತ್ತೆ. ನೀವು ಜನಗಳ ಜೊತೆ ಇದ್ದಾಗ ಲೈಫನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕಾದ್ರೆ ಥಾಟ್ಸ್ ಬಂದೇ ಬರುತ್ತೆ. ಯಾಕಂದರೆ ದಿಸ್ ಇಸ್ ಅ ಮೆಮೊರಿ ಬ್ಯಾಂಕ್. ಓಕೆ, ನಮ್ಮ ಮೈಂಡು ಮೆಮೊರಿ ಬ್ಯಾಂಕು ಎಲ್ಲನೂ ಕೂಡಿಟ್ಕೊಂಡಿರುತ್ತೆ. ನೀವು ಕಣ್ಮುಚ್ಚಿದ ತಕ್ಷಣ ಯಾರ್ಯಾರೋ ಬರ್ತಾ ಇರ್ತಾರೆ ಕಣ್ಮುಂದೆ, ಅಂಥವ್ರನ್ನ ಭೇಟಿ ಮಾಡೋದು, ಇಂಥವ್ರನ್ನ ಭೇಟಿ ಮಾಡೋದು, ಇಂಥವ್ರ ಜೊತೆ ಊಟಕ್ಕೆ ಹೋಗಿರೋದು, ಇಂಥವ್ರ ಜೊತೆ ಚರ್ಚೆ ಮಾಡಿರೋದು ಎಲ್ಲನೂ ಬರುತ್ತೆ. ಅದು ಫ್ಲೋ ಆಗೋಕ್ಕೆ ಬಿಟ್ಬಿಡ್ಬೇಕು. ಅದನ್ನು ನೀವು ಸ್ಟಬರ್ನ್ ಮಾಡಿದ್ರೆ ಮತ್ತೆ ಸಪ್ರೆಸ್ ಮಾಡಿದ್ರೆ ನೀವು ನಾರ್ಮಲ್ ಮೆಡಿಟೇಟ್ ಮಾಡೋಕ್ಕಾಗಲ್ಲ. ಅದು ನೀವು ಬ್ರೀದ್ ಇನ್ ಬ್ರೀದ್ ಔಟ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಿರ್ತೀರಾ, ಥಾಟ್ಸ್ ಬರುತ್ತೆ, ಥಾಟ್ಸಿಂದ ನಿಮ್ಮ ಮೈಂಡ್ ಹೊಟ್ಟೋಗ್ಬಿಡುತ್ತೆ. ಮತ್ತೆ ಮೈಂಡ್ನ ಕರ್ಕೊಬರ್ಬೇಕು, ಬ್ರೀದ್ ಇನ್ ಬ್ರೀದ್ ಔಟ್ ಮೇಲೆ ಪ್ರಾಕ್ಟೀಸ್ ಮಾಡಬೇಕು. ಇದು ಒಂದು ಸಾಧನೆ. ಇವತ್ತು ಕೂತ್ಕೊಂಡಿದ್ದ ತಕ್ಷಣ ನಾಳೆ ಆಗೋ ಅಂಥದ್ದಲ್ಲ. ಬಟ್ ನೀವೆಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ಅದ್ರ ಮೇಲೆ ಡಿಪೆಂಡು. ನೀವೆಷ್ಟು ದಿನದಲ್ಲಿ ಈ ಒಂದು ಏನಂತೀವಿ, ನಿಮ್ಮ ಬ್ರೆತ್ ಮೇಲೆ, ಮಾಸ್ಟರ್ ಯುವರ್ ಬ್ರೆತ್ ಮಾಸ್ಟರ್ ಯುವರ್ ಲೈಫ್ ಅಂತಾನೆ ಹೇಳ್ತಾರೆ. ನಿಮ್ಮ ಬ್ರೆತ್ತನ್ನು ಮಾಸ್ಟರ್ ಮಾಡ್ಕೊಂಡ್ರೆ ನಿಮ್ಮ ಜೀವನನೇ ಮಾಸ್ಟರ್ ಮಾಡ್ಕೋಬಹುದು. ಆದ್ದರಿಂದ ನಿಮ್ಮ ಉಸಿರಾಟದ ಮೇಲೆ ಮಾತ್ರ ಗಮನನ ಇಟ್ಕೊಳ್ಳೋ ಹಾಗೆ ಪ್ರಾಕ್ಟೀಸ್ ಮಾಡಬೇಕು. ನಮ್ಮ ಆಹಾರ ಪದ್ಧತಿ ಏನಾದರೂ ಮೆಡಿಟೇಷನ್ ಮೇಲೆ ಪರಿಣಾಮ ಬೀರುತ್ತಾ? ತುಂಬ ಚೆನ್ನಾಗಿ ಬೀರುತ್ತೆ. ನೀವು ಏನನ್ನು ಊಟ ಮಾಡ್ತಾ ಇದ್ದೀರಾ ಅಂತ ಹೇಳ್ಬಿಟ್ಟು ಪಿಜ್ಜಾ ತಿಂದ್ಬಿಟ್ಟು ಊಟ ಮಾಡೋಕ್ಕೆ ಪಿಜ್ಜಾ ತಿಂದ್ಬಿಟ್ಟು ಮೆಡಿಟೇಷನ್ ಮಾಡೋಕ್ಕೆ ಕೂತ್ಕೊಂಡ್ರೆ ಆಗಲ್ಲ. ಪ್ರೋಸೆಸ್ಡ್ ಫುಡ್ ಹ್ಯಾಸ್ ಸಮ್ ಇದಿರುತ್ತೆ, ಕಂಟೆಂಟ್ ಇರುತ್ತೆ, ಅದು ನಮಗೆ ಜಡತ್ವ ಕೊಡುತ್ತೆ ಪ್ರೋಸೆಸ್ಡ್ ಫುಡ್ಡು. ಅದೇ ಲೈವ್ಲಿ ಫುಡ್ ಅಂತ ಹೇಳ್ತೀವಿ, ಪ್ರಾಣಶಕ್ತಿ ಇರುವಂಥ ಫುಡ್ಡು, ಮೊಳಕೆ ಕಾಳು, ಫ್ರೂಟ್ಸು, ವೆಜಿಟೇಬಲ್ಸು, ಲೈವ್ ಇರೋವಂಥದ್ದು, ಬೇಯಿಸದೇ ಇರೋವಂಥದ್ದು. ಮೊಳಕೆ ಕಾಳು ಅಂದರೆ ಅದರಲ್ಲಿ ಜೀವಾಂಶ ಇರುತ್ತೆ. ಸೊ ಈ ಥರದ ಊಟಗಳು ಮೆಡಿಟೇಷನ್ಗೆ ತುಂಬ ಸಹಾಯ ಮಾಡುತ್ತೆ. ನೀವೆಲ್ಲ ನೋಡಿರ್ಬೋದು, ಸಾಧಕರು, ಸಾಧನೆ ಮಾಡಿರೋರು, ಸಾಧುಗಳು, ಅವರೆಲ್ಲ ಬೇಯಿಸಿರೋ ಊಟಗಳನ್ನು ಮಾಡೋದೇ ಇಲ್ಲ. ಏನಿದ್ರು ಸ್ವಲ್ಪ ಮೊಳಕೆ ಕಾಳು, ಫ್ರೂಟ್ಸು ಅಥವಾ ವೆಜಿಟೇಬಲ್ಸು ಇಷ್ಟು ಮಾತ್ರ, ಮತ್ತು ಕಷಾಯಗಳು, ಈ ಥರದ್ರಲ್ಲಿ ಮಾತ್ರನೇ ಇರ್ತಾರೆ. ಸೊ ಫುಡ್ಡು ಸಹ ಮೆಡಿಟೇಷನ್ ಮೇಲೆ ತುಂಬ ಇಂಪ್ಯಾಕ್ಟ್ ಬೀರುತ್ತೆ.
ಕಾರ್ಯಕ್ರಮದ ಕೊನೆಯದಾಗಿ ಏನು ಹೇಳ್ತೀರಾ ಮ್ಯಾಮ್? ಮೆಡಿಟೇಷನ್ ಮಾಡೋದ್ರಿಂದ ಡೆಫಿನೆಟ್ ಆಗಿ ಲೈಫಲ್ಲಿ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ಆರ್ಥಿಕ ಪರಿಸ್ಥಿತಿಗಳಲ್ಲೂ ಸಹ ನೀವು ಮೆಡಿಟೇಷನನ್ನು ಮಾಡಿ ನಿಮ್ಮ ಆರ್ಥಿಕ ಪರಿಸ್ಥಿತಿಗಳನ್ನು ಸುಧಾರಣೆ ಮಾಡ್ಕೋಬೋದು. ಇದ್ರ ಬಗ್ಗೆ ನಿಮಗೆ ಮತ್ತಷ್ಟು ಮಾಹಿತಿ ಬೇಕು ಅಂದರೆ ನಮ್ಮ ಕಚೇರಿಗೆ ಭೇಟಿ ಮಾಡಿ, ನಮ್ಮ ಸೆಂಟರ್ಗೆ ಭೇಟಿ ಮಾಡಿ, ಮೊಬೈಲ್ ನಂಬರ್ಸ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟನ್ನು ತಗೊಳ್ಳಿ. ಮೆಡಿಟೇಷನ್ ಈಸ್ ಲುಕಿಂಗ್ ಇನ್ವರ್ಡ್ಸ್, ಆಚೆ ಅಲ್ಲ, ನಿಮ್ಮೊಳಗಡೆ ಏನು ಆಗ್ತಾ ಇದೆ ಅಂತ ನೋಡೋದೇ ಮೆಡಿಟೇಷನನ್ನು ಒಂದು ಸಲ ಪ್ರಾಕ್ಟೀಸ್ ಮಾಡಿ ನೋಡಿ, ಡೆಫಿನೆಟ್ಲಿ ಅದರ ಒಂದು ಅನುಭವ ತುಂಬ ಚೆನ್ನಾಗಿರುತ್ತೆ. ಧನ್ಯವಾದಗಳು. ಶುಭ ಸಂಜೆ.